ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಮಳೆ ದೇವರು ಕಾಪಾಡ್ತಾರಂತ ಇದು ಮಾಡಿನಪ್ಪ ಅಂದ್ರೆ ಮಳೆ ದೇವರು ಬಂದು ಗಾಳಿ ಮಳೆ ಬಿದ್ದು ಮೊನ್ನೆ ಮಂಗಳವಾರ ದಿನ ಎಲ್ಲ ಇದಾಗಿಬಿಟ್ಟಿದ್ರಿ. ಇದರಿಂದಾಗ ಎಲ್ಲ ಸರ್ವನಾಶನ ಆಗಿ ಭತ್ತ ಸಾಪ್ ಆಗಿಬಿಟ್ಟಿದೆ. 15 ಚೀಲ ಸಾಗುವಳಿ ಕೊಡಕತ್ತೀರಿ. ನಾವು ಸಾಗುವಳಿ ಮಾಡಿದ್ವಿ, ನಮ್ಮ ಮನೆ ಜಮೀನು ಕೂಡ ಇಲ್ಲ. ಈ ಥರ ಆದ್ನಪ್ಪ ಅಂದ್ರೆ ನಾವು ಮಳೆ ದೇವರು ವಾತಾವರಣ ಇದಾಗಿದೆ. ಏನು ಮಾಡೋಣ್ರಿ, ಇದರಲ್ಲಿ ಏನು ಹುಡುಕ್ಬೇಕು, ನಾವು ಏನು ಕೊಡ್ಬೇಕ್ರಿ? ಗೊಬ್ಬರದ ಅಂಗಡಿ ರೀ, ಔಷಧ ಅಂಗಡಿ ರೀ, ಅಡ್ಯಾಕೆಲ್ಲ ಕೊಳದಾಗ ಬಿಟ್ಟಿದೆ. ನೀವೇ ನೋಡ್ರಿ, ಈಗ ನೀರು ನಿಂತಿದ್ದಾವೆ ಏನ್ರಿ, ಎಲ್ಲ ಈ ಥರ ಆಗಿದೆ ರೀ. ಏನು ಮಾಡೋಣ, ಏನನ್ನ ಮಾಡಿ ಸರ್ಕಾರದವರು ಸ್ವಲ್ಪ ಏನ ಪರಿಹಾರ ನೀಡ್ಬೇಕ್ರಿ. ನೀಡಿದ್ರೆ ನಾವು ಉಳಿತೀವ್ರಿ, ಇಲ್ಲಂದಪ್ಪ ಅಂದ್ರೆ ಭಾಳ ಕಷ್ಟ ಐತ್ರಿ. 10,000 ಕೊಯ್ಯಕತ್ತ ಮಿಷಿನ್ ಇದು. ಅಕಾಲಿಕ ಮಳೆಯಿಂದಾಗಿ ಬಂದಿದೆ. ಮಧ್ಯಾಹ್ನ ಮತ್ತು ರಾತ್ರಿ ಎಡಬಿಡದೆ ಮಳೆ ಬಂದಿರೋದ್ರಿಂದ ಭತ್ತ 6 ಭತ್ತ ಕಂಪ್ಲೀಟ್ ಆಗಿ ಸಾಪ್ ಆಗಿದೆ. 50,000 ಖರ್ಚಿಟ್ಟಿದ್ದೀರಿ. ಸರ್ಕಾರದವ್ರಿಗೆ ಇದು ಮಾಡಿದ್ನಪ್ಪ, ಯಾರು ನಮ್ಮ ಇದಕ್ಕೆ ಯಾರು ಆಶ್ವಾಸನೆ ಕೊಡ್ತಾ ಇಲ್ಲ. ಕೇಳಿದ್ನಪ್ಪ ಅಂದ್ರೆ ನೋಡೋಣ ಮಾಡೋಣ ಅಂತಾರೆ. ಯಾರು ಇದ್ರಿಗೆ ಒಬ್ಬರು ಗಿಡ ಬಗಲ್ ನಮ್ಮ ಕಡೆ ತಿರುಗಿ ನೋಡಿಲ್ಲ, ಅಧಿಕಾರಿಗಳು ಬಂದೇ ಇಲ್ಲ. ಈ ತರ ಆದ್ನಪ್ಪ ಅಂದ್ರೆ ನಮ್ಮ ರೈತರದ್ದು ಬಹಳ ಕಷ್ಟ ಐತೆ. ನಾವು 15-16 ಚೀಲ ಸಾಗುವಳಿ ಮಾಡಿದ್ದೇವೆ. ಗೊಬ್ಬರದ ಅಂಗಡಿಯರಿಗೆ ಇದು ಉದ್ರೆ ತಂದಿದ್ದೇವ್ರಿ. ಅವ್ರಿಗೆ ಎಲ್ಲಿ ಕಟ್ಟನ್ರಿ, ಸಾಗುವಳಿ ಎಲ್ಲಿ ಕೊಟ್ಟನ್ರಿ. ಇವಾಗ ಭತ್ತ ಕಟಾವ್ ಮಾಡಕ್ ಬಂದಪ್ಪ ಅಂದ್ರೆ ಎಕರೆಗೆ 10,000-11,000 ಬರ್ತತ್ರಿ ಕಟಾವ್ ಮಾಡಕ್ಕೆ. ಇದರಿಂದ ಸರ್ಕಾರದವ್ರು ಏನಾರ ನಮಗೆ ಸೂಕ್ತ ಪರಿಹಾರ ನೀಡಿದ್ನಪ್ಪ ಅಂದ್ರೆ ನಮಗೆ ಒಳ್ಳೆ ರೀತಿಯಿಂದ ಆಗುತ್ತೆ. ನೀವು ಸರ್ಕಾರಕ್ಕೆ ನಾವು ವೆಚ್ಚತೆ ಎಣ್ಣಿಲ್ಲ ಅಂದ್ರೆ ನಾವು ಎಣ್ಣೆ ಕುಡಿಯೋ ಹೊತ್ತು ಬರ್ತಾರೆ. ಇದು ಮಾತಾಡು, ಏನೇನು ಮಾತಾಡ್ತಿ ಮಾತಾಡು. ನೋಡ್ರಿ, ಆಗಿದೆ ಭತ್ತ ಹಚ್ಚಿವಿ, ಕಷ್ಟ ಬಿದ್ದು ಈ ದುಂಡು ರೋಗ, ಇದು ಗುದ್ನಿಕಡ್ಡಿ ರೋಗ ಎಲ್ಲ ಬಂದಿದಾವೆ. ಅದರಿಂದ ಕಾಪಾಡ್ಕೊಂಡು ಹೆಂಗ ಒಂದು ಮಾಡಿ ಬೆಳೆಸಿದ್ನಪ್ಪ ಅಂದ್ರೆ ಮಳೆ ದೇವರು ಬಂದು ಎಲ್ಲ ಸಾಪಾಗಿ ಸರ್ವನಾಶನ ಆಗಿಬಿಡುತ್ತೆ. ಇದನ್ನ ಎಲ್ಲೆಲ್ಲಾಸಿ ಕೊಯ್ಬೇಕು, ಎಲ್ಲೆಲ್ಲಾಸಿ ನಾವು ಪುಡಿ ಎಣ್ಣೆ ಬಾಕಿ ಕಟ್ಟಬೇಕು. ಇದನ್ನ ಏನ್ ಮಾಡ್ಬೇಕು, ಇದನ್ನ ಯಾವ ರೀತಿ ಏನ್ ಮಾಡ್ತಾರೆ ನೀವೇ ನೋಡ್ರಿ. ಹೆಂಗನ ಮಾಡಿ ಸರ್ಕಾರ ಪರಿಹಾರ ಕೊಡ್ಬೇಕು ನಮಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.